ಕಾಂಗ್ರೆಸ್ನಲ್ಲಿ ನಿಲ್ಲುತ್ತಿಲ್ಲ ಮಂತ್ರಿ ಸ್ಥಾನ ಆಕಾಂಕ್ಷಿಗಳ ಹೋರಾಟ. ಮಂತ್ರಿ ಸ್ಥಾನಕ್ಕೆ ಆಗ್ರಹಿಸಿ ಮೈಸೂರಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗುತ್ತಿದೆ. ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಕೂಡ ಈಗಾಗಲೇ ಮಾಡಲಾಗಿದ್ದು, ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನ ಆಕಾಂಕ್ಷಿಗಳ ಹೋರಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಮಂತ್ರಿ ಸ್ಥಾನಕ್ಕೆ ಆಗ್ರಹಿಸಿ ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದ್ದು, ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಮಣಿಪಾಲ ಆಸ್ಪತ್ರೆ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿಎಂ ಹೈಕಮಾಂಡ್ ಮೇಲೆ ಭಾರೀ ಒತ್ತಡವನ್ನ ಕೂಡ ತಾವು ಏನ್ ಅನ್ಯಾಯ ಮಾಡಿದೀನಿ ಅಂತ ಗೊತ್ತಾಗಿದೆಯಾ? ಕರ್ನಾಟಕ ರಾಜ್ಯದಲ್ಲಿ ಏನ್ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆಯಾ? ಅಲ್ಪಸಂಖ್ಯಾತರ ಮುಖಂಡರು ಯಾವುದ್ರಲ್ಲಿ ಏನ್ ತಪ್ಪು ಮಾಡಿದ್ರಿ? ತನ್ವೀರ್ ಸೇಠ್ ಅವರು ತಪ್ಪೇನು? ಇಷ್ಟೇ ಕೇಳ್ತಿರೋದು ನಾವು. ಮಾನ್ಯ ತನ್ವೀರ್ ಸೇಠ್ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಮಂತ್ರಿ ಕೊಟ್ಟಿಲ್ಲ? ನೀವು ಅವರ ತಪ್ಪೇನು? ನಾ ಮಂತ್ರಿಗಿರಿ ಖಾಲಿ ಮಾಡಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನ್ಯಾಯ ಒದಗಿಸ್ಬೇಕಾ ಒದಗಿಸ್ಬಾರ್ದ? ತನ್ವೀರ್ ಸೇಠ್ ಅವ್ರಿಗೆ ನ್ಯಾಯ ಕೊಡ್ಬೇಕಾ ಕೊಡಬಾರ್ದ? ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ಬೇಕಾ ಕೊಡಬಾರ್ದ? ತಾವು ಏನ್ ಅನ್ಯಾಯ ಮಾಡಿದೀನಿ ಅಂತ ಗೊತ್ತಾಗಿದೆಯಾ? ಕರ್ನಾಟಕ ರಾಜ್ಯದಲ್ಲಿ ಏನ್ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆಯಾ? ಅಲ್ಪಸಂಖ್ಯಾತರ ಮುಖಂಡರು ಯಾವುದ್ರಲ್ಲಿ ಏನ್ ತಪ್ಪು ಮಾಡಿದ್ರಿ? ತನ್ವೀರ್ ಸೇಠ್ ಅವರು ತಪ್ಪೇನು? ಇಷ್ಟೇ ಕೇಳ್ತಿರೋದು ನಾವು. ಮಾನ್ಯ ತನ್ವೀರ್ ಸೇಠ್ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು ಕಡೆ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತಹ ಪ್ರಯತ್ನ, ಇನ್ನು ಕೆಲವು ಕಡೆ ಹಾಗೆ ಹೋರಾಟ ನಡೀತಾನೇ ಇದೆ ಅವರ ಬೆಂಬಲಿಗರಿಂದ. ಇಂತಹ ಸಂದರ್ಭದಲ್ಲಿ ಸಂಪುಟದಲ್ಲಿ ಮತ್ತೇನಾದ್ರೂ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲವೂ ಆಗಿದೆ. ಜೊತೆಗೆ ಖಾತೆ ಹಂಚಿಕೆಯ ವಿಚಾರ ಎಷ್ಟರ ಮಟ್ಟಿಗೆ ಈಗ ಸವಾಲ ಆಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ? ನವಿತಾ ಜೈನ್, ಖಾತೆ ಹಂಚಿಕೆಗಿಂತಲೂ ಕೂಡ ಈಗ ಉದ್ಭವವಾಗಿರುವಂತಹ ಭಿನ್ನಮತವನ್ನ ಶಮನ ಮಾಡುವಂಥದ್ದೇ ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವಂತಹ ಸವಾಲು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ದಿನೇ ದಿನೇ ಈ ಒಂದು ಶಾಸಕರ ಅಸಮಾಧಾನವೂ ಕೂಡ ಹೆಚ್ಚಾಗ್ತದೆ. ಅಧಿವೇಶನದ ಸಂದರ್ಭದಲ್ಲಿ ಒಂದೊಮ್ಮೆ ಸ್ವಪಕ್ಷದ ಶಾಸಕರೇನಾದ್ರೂ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಸದನದ ಒಳಗೂ ಕೂಡ ಪ್ರತಿಧ್ವನಿಸಿದ್ರೆ ಅದು ಸರ್ಕಾರಕ್ಕೂ ಮುಜುಗರ ಆಗತ್ತೆ, ಹಾಗೆ ಸಿಎಂಗೂ ಕೂಡ ಮುಜುಗರ ಆಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೂ ಮೊದಲೇ ಎಲ್ಲವನ್ನು ಸರಿಪಡಿಸಬೇಕಾದಂತ ಜವಾಬ್ದಾರಿಯು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿಂದ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಜೊತೆಗೆ ದೆಹಲಿಯಲ್ಲಿ ಎಐಸಿಸಿ ನಾಯಕರೊಂದಿಗೂ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಎಐಸಿಸಿ ನಾಯಕರೊಂದಿಗಿನ ಮಾತುಕತೆಯ ವೇಳೆ ಪ್ರಮುಖವಾಗಿ ಅವರು ಚರ್ಚೆ ಮಾಡುವಂತ ವಿಚಾರ ಏನು ಅಂತಂದ್ರೆ, ಒಂದು ಖಾತೆ ಹಂಚಿಕೆ ನೀವು ಹೇಳಿದಂತೆ, ಇನ್ನೊಂದು ಈಗ ಉದ್ಭವವಾಗಿರ್ತಕ್ಕಂತಹ ಭಿನ್ನಮತ ಏನಿದೆ ಅದನ್ನ ಯಾವ ರೀತಿಯಾಗಿ ಸರಿಪಡಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಅಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಯಾವ ರೀತಿಯಾಗಿ ಈ ಒಂದು ಶಾಸಕರ ಮುನಿಸನ್ನ ತಣಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಶಾಸಕರು ಸಚಿವ ಸ್ಥಾನವೇ ನಮಗೆ ಸಮಾಧಾನ ಪಡಿಸೋದು ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರುವಂತ ಕಾರಣಕ್ಕಾಗಿ ಅದನ್ನ ಯಾವ ರೀತಿಯಾಗಿ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬಹುದು ಅಥವಾ ಅವರನ್ನು ಯಾವ ರೀತಿಯಾಗಿ ತಣ್ಣಗಾಗಿಸಬಹುದು, ಈ ಎಲ್ಲ ರೀತಿಯ ಚರ್ಚೆಗಳು ಅಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಆಗತ್ತೆ. ಅದರ ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೆಲವು ಸಮಸ್ಯೆಗಳು ಕೂಡ ಈ ಒಂದು ಸಂಪುಟದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಒಂದು, ಸಿದ್ದರಾಮಯ್ಯನವರ ಒಂದು ಮುನಿಸಿರಬಹುದು, ಜೊತೆಗೆ ಕಾನೂನಿನ ತೊಡಕು ಕೂಡ ಕೆಲ ಸಚಿವರಿಗೆ ಇರುವಂತ ಕಾರಣಕ್ಕಾಗಿ ಆ ಒಂದು ಬದಲಾವಣೆಯನ್ನೇನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತದೆ. ಅದರ ಜೊತೆಗೆ ಒಂದೊಮ್ಮೆ ಯಾರಿಗೆ ಈ ಕಾನೂನು ತೊಡಕಿರ್ತಕ್ಕಂಥ ಸಚಿವರನ್ನ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಯಾರನ್ನ ಆ ಸ್ಥಾನಕ್ಕೆ ನೇಮಕ ಮಾಡಬೇಕು, ಜೊತೆಗೆ ಸಿದ್ದರಾಮಯ್ಯನವರ ಮುನಿಸನ್ನ ಯಾವ ರೀತಿಯಾಗಿ ತಣ್ಣಗಾಗಿಸಬಹುದು, ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಚರ್ಚೆಗಳನ್ನ ಹೈಕಮಾಂಡ್ ನಾಯಕರೊಂದಿಗೆ ಮಾಡ್ತಾರೆ. ಒಟ್ಟಾರೆಯಾಗಿ ಅಧಿವೇಶನವೂ ಕೂಡ ಈಗಾಗಲೇ ನಿಗದಿಯಾಗಿರುವಂತಹ ಕಾರಣಕ್ಕಾಗಿ ಅಧಿವೇಶನದ ಒಳಗೆ ಸಚಿವರು ಕೂಡ ಸಿದ್ಧರಾಗಬೇಕಾಗತ್ತೆ. ಹಾಗಾಗಿ ಆ ಸಚಿವರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಬೇಕಾದಂತ ಮಹತ್ವದ ಜವಾಬ್ದಾರಿಯೂ ಕೂಡ ಇದೆ. ಅವರಿಗೆ ಸಮಯದ ಅವಕಾಶವೂ ಕೂಡ ಬೇಕಾಗತ್ತೆ. ಆಯಾ ಖಾತೆಯ ಕುರಿತಂತೆ ಒಂದಿಷ್ಟು ತಿಳುವಳಿಕೆಯನ್ನ ಅವ್ರು ಪಡೆದುಕೊಳ್ಬೇಕಾಗತ್ತೆ, ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತ್ವರಿತವಾಗಿ ಸಚಿವರಿಗೆ ಖಾತೆ ಹಂಚಿಕೆಯನ್ನು ಕೂಡ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ ಇದೆಯಲ್ಲ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಜೊತೆಗೆ ಖಾತೆ ಹಂಚಿಕೆಯ ಮಾಡಿದ ಬಳಿಕವೂ ಕೂಡ ಒಂದಿಷ್ಟು ಅಸಮಾಧಾನಗಳೇನಾದರೂ ಆಗತ್ತಾ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಖಾತೆಯನ್ನು ಹೊಂದಿರತಕ್ಕಂಥ ಕೆಲ ಸಚಿವರು ತಮ್ಮ ಖಾತೆಯನ್ನು ಬದಲಾವಣೆ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು. ಬಹಳ ಪ್ರಮುಖವಾಗಿ ಕೆ.ಎಚ್. ಮುನಿಯಪ್ಪನವರು ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ, ಆಹಾರ ಇಲಾಖೆನ ಹಿಂದೆ ನಾನು ನಿರ್ವಹಿಸಿದ್ದೇನೆ, ಜೊತೆಗೆ ಮಹದೇವಪ್ಪನವರಿಗೆ ಈ ಹಿಂದೆ ಅವರಿಗೆ 3 ವರ್ಷಗಳ ಕಾಲ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲಾಗಿತ್ತು. ಅದು ಎಸ್ಸಿ ಬಲಗೈ ಸಮುದಾಯಕ್ಕೆ
ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈಗ SC ಎಡಗೈ ಸಮುದಾಯವನ್ನು ನಾನು ಪ್ರತಿನಿಧಿಸ್ತಾ ಇರುವಂತವನು, ನನಗೆ ಈ ಬಾರಿ ಸಮಾಜ ಕಲ್ಯಾಣ ಇಲಾಖೆನ ಕೊಡಿ ಅನ್ನುವಂತ ರೀತಿಯಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಜೊತೆಗೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಖಾತೆ ಬದಲಾವಣೆಗೆ ಮನಸ್ಸು ಮಾಡಿದ್ರು, ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೋಮವಾರದ ವೇಳೆಗೆ ಎಲ್ಲಾ ಸಚಿವರಿಗೂ ಕೂಡ ಖಾತೆಯ ಹಂಚಿಕೆಯನ್ನು ಕೂಡ ಮಾಡಬಹುದು. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.